guys, welcome back to our channel Shubhanudi Kannada Vlogs. ನಾನು ಸುನೀತಾ. ಇವತ್ತು ಸುನೀತಾ ತುಂಬಾ ಗ್ರ್ಯಾಂಡ್ ಆಗಿ ರೆಡಿ ಆಗ್ಬಿಟ್ಟಿದ್ದಾಳೆ ಅನ್ಕೊಳ್ತಾ ಇದ್ದೀರಾ. ಇವತ್ತು ನನ್ನ ತಮ್ಮನ ಮಗಳು ಸ್ವೀಟಿ, ನಿಮ್ಗೆಲ್ಲರಿಗೂ ಗೊತ್ತಲ್ವಾ, ಅವಳ ಬರ್ಡೇ ಇದೆ. ಅದಕ್ಕೆ ರಾತ್ರಿಯಿಂದ ತುಂಬಾ ಕಷ್ಟಪಟ್ಟು ಡೆಕೋರೇಷನ್ ಎಲ್ಲ ಮಾಡಿದೀವಿ. ಸೊ ಓಕೆ, ಹಾಗಾದ್ರೆ ಈ ಒಂದು ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ. ಬಟ್ ಅದಕ್ಕೂ ಮುಂಚೆ ನೀವಿನ್ನು ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ, ನನ್ನ ಚಾನಲ್ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿದ್ರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ. ಮಿಸ್ ಆಗದೆ ನೀವು ನನ್ನ ಎಲ್ಲ ವಿಡಿಯೋಸ್ ನ ನೋಡ್ಬೋದು. ಓಕೆ, ಹಾಗಾದ್ರೆ ಇನ್ನು ಲೇಟ್ ಮಾಡೋದು ಬೇಡ ಅಲ್ವಾ. ಹೇಗೆ ಡೆಕೋರೇಷನ್ ಮಾಡಿದೀವಿ, ಫೈನಲ್ ಲುಕ್ ಹೇಗಿದೆ ಅಂತ ನೋಡೋಣ. ಪ್ರೀವಿಯಸ್ ಡೇ ನೈಟೇ ನಾವು ಬೆಲೂನ್ಸ್ ಎಲ್ಲ ಬ್ಲೂ ಮಾಡಿಕೊಂಡು ಡೆಕೋರೇಟ್ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ನಾನು ಈ ಸಲ ನಮ್ಮ ದೀಕ್ಷಾ ಬರ್ಡೇಗೆ ಅಂದ್ಕೊಂಡಿದ್ದು ಪಿಂಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ದು ಪಿಂಕ್ ಥೀಮು. ಸೊ ಅದರಿಂದ ನಾವು ಎಲ್ಲ ಆಲ್ಮೋಸ್ಟ್ ಪಿಂಕ್ ಕಲರಲ್ಲೇ ತೊಗೊಂಡು ಬಂದಿದ್ದೀವಿ. ಸ್ವಲ್ಪ ಕಾಂಟ್ರಾಸ್ಟ್ ಆಗಿರಲಿ ಅಂದ್ಬಿಟ್ಟು ಬ್ಲ್ಯಾಕ್ನ ನಾನು ಹ್ಯಾಪಿ ಬರ್ಡೇ ಅನ್ನೋದು ಮಾತ್ರ ಬ್ಲ್ಯಾಕ್ನ ಆಪ್ಟ್ ಮಾಡಿದ್ವಿ. ಸೊ ಫೈನಲ್ ಲುಕ್ ಹೇಗಿದೆ ಅಂತ ಒಂದ್ಸಲಿ ನೀವೇ ನೋಡಿ, ಹಾಗೆ ನನಗೆ ಕಮೆಂಟ್ ಮಾಡೋದು ಮಾತ್ರ ಮರ್ತೋಗ್ಬೇಡಿ. ಸೊ ಇಲ್ಲಿ ಕೇಕ್ ಕೂಡ ರೆಡಿಯಾಗಿದೆ. ಕೇಕ್ ಯಾವ ರೀತಿ ಇದೆ ಅನ್ನೋದನ್ನ ನಾವು ಮತ್ತೆ ನೋಡೋಣ. ಸೊ ರಾತ್ರಿಯಿಂದ ನಾವು ಡೆಕೋರೇಟ್ ಮಾಡಿದ್ದಕ್ಕೆ ಫೈನಲ್ ಔಟ್ಪುಟ್ ಅಂತೂ ಸೂಪರ್ಬ್ ಆಗಿತ್ತು. ಹೇಗೆ ಕಾಣ್ತಾ ಇದೆ ಈ ಡೆಕೋರೇಷನ್ ಅಂತ ನನಗೆ ಒಂದು ಕಮೆಂಟ್ ಮಾಡಿ ತಿಳಿಸಿ. ಆಲ್ಮೋಸ್ಟ್ ನಮಗೆ ಈ ಒಂದು ಡೆಕೋರೇಷನ್ ಮಾಡೋದಕ್ಕೆ 2 hours ಹಿಡಿಸ್ತು. ನಾವು ಪ್ರೀವಿಯಸ್ ಡೇ ನೈಟೇ ಈ ರೀತಿ ಡೆಕೋರೇಟ್ ಮಾಡಿ ಇಟ್ಬಿಟ್ಟಿದ್ವಿ. ನನಗಂತೂ ಈ ಪಿಂಕ್ ಥೀಮಲ್ಲಿ ಈ ಒಂದು ಡೆಕೋರೇಷನ್ ಸಿಂಪಲ್ಲಾಗಿ ತುಂಬಾ ಇಷ್ಟ ಆಯಿತು. ಮನೇಲಿ ಎಲ್ಲರಿಗೂ ಅಷ್ಟೇ ತುಂಬ ಚೆನ್ನಾಗಿ ಕಾಣ್ತಿದೆ ಅಂತ ಹೇಳ್ತಿದ್ರು. ಹಾಗೆಯೇ ನಮ್ಮ ಮನೇಲಿ ಕೆಲವೊಂದು ಡಿಮ್ ಲೈಟ್ಸ್ನ ಆನ್ ಮಾಡಿದ್ರೆ ಲುಕ್ ಈ ರೀತಿ ಕಾಣುತ್ತೆ, ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕ್ಯೂಟಿ ಯಶು ಕೂಡ ಬರ್ಡೇಗೆ ರೆಡಿ ಆಗಿದ್ದಾಳೆ. ಓಕೆ, ಹಾಗಾದ್ರೆ ಕೇಕ್ ಕಟ್ ಮಾಡೋಣ, ಕರ್ಕೊಂಬರೋಣ ದೀಕ್ಷಾನ. ನಡಿ. ಈಗ ಮನೆಯಲ್ಲೇ ಎಲ್ಲರೂ ನಮ್ಮ ಫ್ಯಾಮ್ಲಿ ಅವ್ರನ್ನ ಮಾತ್ರ ಎಲ್ಲ ಇನ್ವೈಟ್ ಮಾಡಿದ್ವಿ, ನಮ್ಮ ಅತ್ತೆ ಅವ್ರನ್ನ, ಅಂಕಲ್ ಅವ್ರನ್ನೆಲ್ಲರನ್ನೂ. ಸೊ ಎಲ್ಲರೂ ಈ ಒಂದು ಬರ್ಡೇಗೆ ಬಂದಿದ್ರು. ಇಲ್ಲಿ ನೋಡಿ, ನಮ್ಮ ದೀಕ್ಷಾ ರೆಡಿ ಆಗಿಬಿಟ್ಟಿದ್ದಾಳೆ ಬರ್ಡೇಗೆ. ನಮ್ಮ ಚೋಟು ಗ್ಯಾಂಗ್ ಎಲ್ಲ ಹಾಯ್ ಹೇಳಿ ಆಯಿತು ನಿಮಗೆ. ಈಗ ಬರ್ಡೇ ಸೆಲೆಬ್ರೇಟ್ ಮಾಡೋದೊಂದೇ ಬಾಕಿ. ಇಲ್ಲಿ ನಮ್ಮ ಚೋಟು ಗ್ಯಾಂಗ್ ಎಲ್ಲ ರೆಡಿ ಆಗಿದೆ ಸೆಲೆಬ್ರೇಷನ್ಗೆ. ಇನ್ನು ಕೇಕ್ ಕಟ್ ಮಾಡಬೇಕು. ಕೇಕ್ ಓಪನ್ ಮಾಡಿದ್ರೆ ಅಂತೂ 1 minute ಕೂಡ ಇವ್ರು ಸುಮ್ಮನೆ ಇರೋದಿಲ್ಲ. ಅದಕ್ಕೆ ಇನ್ನೂ ಓಪನ್ ಮಾಡ್ದಾರ ಸುಮ್ಮನೆ ಹಾಗೆ ಇಟ್ಟಿದ್ದೀವಿ. ಈಗ ಇಲ್ಲಿ ಸ್ವಲ್ಪ ಫೋಟೋ ಸೆಷನ್ ಕೂಡ ನಡೀತಾ ಇದೆ ಒಂದು ಸೈಡಲ್ಲಿ. ನಮ್ಮ ಆರ್ಯ ಅಂತೂ ಫುಲ್ ಖುಷಿಯಲ್ಲಿದ್ದಾನೆ. ಎಲ್ಲರೂ ಅಷ್ಟೇ, ಮಕ್ಕಳೆಲ್ಲರಿಗೂ ತುಂಬ ಖುಷಿಯಾಗೋಗಿದೆ ಡೆಕೋರೇಷನ್ ಎಲ್ಲ ನೋಡಿ. ನಮ್ಮ ಸ್ವೀಟಿ ನೋಡಿ ಈ ಥರ ರೆಡಿ ಆಗಿದ್ಲು. ಪಿಂಕ್ ಥೀಮ್ ಅಂತ ಹೇಳಿದ್ನಲ್ವ, ಸೊ ಅದಕ್ಕೆ ಅವಳಿಗೆ ಡ್ರೆಸ್ ಕೂಡ ಪಿಂಕಲ್ಲೇ ತಂದಿದ್ವಿ. ಹೇಗೆ ಕಾಣ್ತಾ ಇದ್ದಾಳೆ ನಮ್ಮ ಸ್ವೀಟಿ? ಡಾಲ್ ಥರ ಕಾಣಿಸ್ತಿದ್ಲು ಆ ಡ್ರೆಸ್ಸಲ್ಲಿ. ತುಂಬಾ ಚೆನ್ನಾಗಿತ್ತು ಆ ಡ್ರೆಸ್ ಅವಳಿಗೆ. ಇದು ನಿಮಗೆ ಹಾಯ್ ಹೇಳ್ಸೋದಕ್ಕೆ ನಮ್ಮ ಸರ್ಕಸ್ಸು. ಇನ್ನು ನಮ್ಮ ಡ್ಯಾಡಿ ನೋಡಿ ಹೇಗೆ ಮಿಂಚ್ತಾ ಇದ್ದಾರೆ ಅಂದ್ಬಿಟ್ಟು, ಸ್ವಾತಿ ನನ್ನ ತಮ್ಮನ ಹೆಂಡತಿ. ಸೊ ಈಗ ನಾವು ಕೇಕ್ ಕಟ್ ಮಾಡೋಣ ಅಂತ ಹೋಗ್ತಿದ್ದೀವಿ. ಕೇಕ್ ಕಟ್ ಮಾಡಬೇಕೀಗ. ಕೇಕ್ ಇನ್ನೂ ಓಪನ್ ಮಾಡಿಲ್ಲ.
ಓಪನ್ ಮಾಡಿದ್ರೆ 1 ಮಿನಿಟ್ ಸಹ ವೆಯ್ಟ್ ಮಾಡಲ್ಲ ನಮ್ಮ ಸ್ವೀಟಿ. ಕೆಲವೊಬ್ರು ಇನ್ನೂ ಬರಬೇಕಿತ್ತು, ಸೊ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ವಿ. ಸೊ ಅದಕ್ಕೆ ನಾವು ಸ್ವಲ್ಪ ಅಲರ್ಟಾಗಿ ಕೇಕ್ನ ಓಪನ್ ಮಾಡ್ದಿರ ಬಾಕ್ಸಲ್ಲೇ ಇಟ್ಟಿದ್ವಿ. ಬನ್ನಿ ಈಗ ಕೇಕ್ ಕಟ್ ಮಾಡೋಣ. ಹೇಗಿದೆ ಕೇಕು, ಯಾವ ರೀತಿಯಾದ ಕೇಕ್ ಅಂತ ನೋಡೋಣ. ವಾವ್, ಬಾರ್ಬಿ ಡಾಲ್ ಕೇಕು. ಆ್ಯಕ್ಚುಲಿ ನಾವು ಹೇಳಿದ್ದು ಪಿಂಕ್ ಕಲರ್ ಸ್ಟ್ರಾಬೆರಿ ಫ್ಲೇವರು, ಅವರು ಪೈನಾಪಲ್ ಫ್ಲೇವರ್ ಮಾಡಿ ಕೊಟ್ಟಿದ್ದಾರೆ ನಮಗೆ. ಈ ಒಂದು ಕಲರ್ ಏನಿದೆ ಇದು ನಮ್ಮ ಥೀಮ್ಗೆ ಮ್ಯಾಚೇ ಆಗ್ತಾ ಇಲ್ಲ, ಬಟ್ ನಾನು ಹಾಕ್ಕೊಂಡಿರೋ ಡ್ರೆಸ್ಗೆ ಈ ಒಂದು ಕೇಕ್ ಮ್ಯಾಚ್ ಆಗ್ತಿದೆ. ನೋಡಿ ಯಾವ ರೀತಿಯಾದ ಕೋಇನ್ಸಿಡೆನ್ಸ್ ಇದು ಅಂತ. ಸ್ವಲ್ಪ ಬೇಜಾರಾಯಿತು ಕೇಕ್ ಕಲರು ಮ್ಯಾಚ್ ಆಗಲಿಲ್ಲ ಅಂದ್ಬಿಟ್ಟು, ಬಟ್ ಇಟ್ಸ್ ಓಕೆ, ಆಗ್ತಿರುತ್ತೆ ಆ ಥರ ಕೆಲವೊಂದು, ಏನು ಮಾಡೋಕ್ಕಾಗಲ್ಲ ಅಲ್ವಾ. ಪಿಂಕ್ ಥೀಮ್ ಅಂದ್ಕೊಂಡಿದ್ದರಿಂದ ಸ್ವಲ್ಪ ಡಿಸಪಾಯಿಂಟ್ ಆಯಿತು ಅಷ್ಟೇ. ಅದಕ್ಕೆ ಅಂತಲೇ ನಾವು ಬೆಲೂನ್ಸ್ ಎಲ್ಲ ಪಿಂಕಲ್ಲಿ ತಂದಿರೋದು, ಮತ್ತು ನಮ್ಮ ದೀಕ್ಷಾಗೆ ಡ್ರೆಸ್ ಕೂಡ ಪಿಂಕ್ ಕಲರೇ ಸೆಲೆಕ್ಟ್ ಮಾಡಿದ್ವಿ. ಮತ್ತು ಕ್ಯಾಪ್ಸ್ ಆಗಿರ್ಬೋದು, ಬರ್ಡೇ ಕ್ಯಾಪ್ಸು ಎಲ್ಲ ಪಿಂಕ್ ಕಾಂಬಿನೇಷನಲ್ಲೇ ತೊಗೊಂಬಂದಿದ್ವಿ. ಇಲ್ಲಿ ನೋಡಿರಿ, ಆರ್ಯ ಬರ್ಡೇ ಅನ್ಕೊಬೋದು, ಆ ಥರ ರೆಡಿಯಾಗಿ ಚೇರ್ ಮೇಲೆ ಕುತ್ಕೊಂಡಿದ್ದಾನೆ ಹೋಗಿ ಕೇಕ್ ಕಟ್ ಮಾಡೋಕ್ಕೆ. ಇಲ್ಲಿ ನಮ್ಮ ಸ್ವೀಟಿ ಕ್ಯಾಪೇ ಹಾಕಿಸ್ಕೊತಾ ಇಲ್ಲ, ಒಂದು ಕ್ಲಿಪ್ ಹಾಕಿಸ್ಕೊಳ್ಳಲ್ಲ, ಬ್ಯಾಂಡ್ ಹಾಕಿಸ್ಕೊಳ್ಳಲ್ಲ, ಏನೂ ಹಾಕಿಸ್ಕೊಳ್ಳಲ್ಲ ಅವಳು. ಇಲ್ಲಿ ನಾವು ಏನೇನೋ ಟ್ರಯಲ್ ಆ್ಯಂಡ್ ಎರರ್ ಮಾಡ್ತಾ ಇದ್ದೀವಿ ಹಾಕ್ಕೊತಾಳೇನೋ ಅಂತ, ಬಟ್ ನೋ ವೇ, ಅವಳಿಗೆ ಇಷ್ಟನೇ ಇಲ್ಲ ಆ ಕ್ಯಾಪ್ ಹಾಕ್ಕೊಳ್ಳೋದು. ಇನ್ನೇನು ಮಾಡೋಕ್ಕಾಗುತ್ತೆ, ಸರಿ ಬಿಡು ಅಂದ್ಬಿಟ್ಟು ನಾವು ಮತ್ತು ಕ್ಯಾಪ್ನ ರಿಮೂವ್ ಮಾಡಿಬಿಟ್ವಿ. ಈ ಕಡೆ ನಮ್ಮ ಆರ್ಯಾಗೆ ಅದನ್ನ ಬ್ಲಾಸ್ಟ್ ಮಾಡಿಬಿಡ್ಬೇಕು ಫಾಸ್ಟಾಗಿ. ಅವನು ಏಮ್ ಅದೇನೆ ಇವಾಗ, ಬೇಗ ಎಲ್ಲ ಬ್ಲಾಸ್ಟ್ ಮಾಡಿಬಿಡ್ಬೇಕದು ಪೇಪರ್ ಬ್ಲಾಸ್ಟ್ನ ಅಂದ್ಬಿಟ್ಟು. ಸೊ ಇನ್ನು ಡಿಲೇ ಮಾಡೋದು ಬೇಡ ಅಂತ ಕೇಕ್ ಕಟ್ಟಿಂಗ್ಗೆ ಇವಾಗೆಲ್ಲ ರೆಡಿ ಆಗಿದೆ. ಮತ್ತು ನಮ್ಮ ಆಂಟಿ, ಅಂಕಲ್ಲು, ಅತ್ತೆ, ಮಾವಂದರು, ರಿಲೇಟಿವ್ಸು ಎಲ್ಲರೂ ಬಂದಿದ್ದಾರೆ. ನೋಡಿ ಇವನು ನನ್ನ ತಂಗಿ ಮಗ ಎಷ್ಟು ಕ್ಯೂಟಾಗಿದ್ದಾನೆ ಅಲ್ವಾ. ಸೊ ಈಗ ಕೇಕ್ ಕಟ್ ಮಾಡುವಂತಹ ಟೈಮ್. ನಮ್ಮ ಮಮ್ಮಿ, ಡ್ಯಾಡಿ, ನನ್ನ ತಮ್ಮ ಮತ್ತು ಸ್ವಾತಿ ಎಲ್ಲರೂ ಇದ್ದಾರೆ. ನಮ್ಮ ಆರ್ಯ ನೋಡಿ ಎಷ್ಟು ಎಕ್ಸೈಟೆಡ್ ಆಗಿದ್ದಾನೆ ಅಂತ. ಹ್ಯಾಪಿ ಬರ್ಡೇ ಟು ಯು. ನೋಡಿದ್ರಲ್ವಾ ಆರ್ಯ ಎಷ್ಟು ಚೆನ್ನಾಗಿ ವಿಶ್ ಮಾಡ್ತಿದ್ದ ಅಂದ್ಬಿಟ್ಟು. ಸೊ ಅದಕ್ಕೆ ನಾನು ಮಧ್ಯೆ ಇಂಟ್ರಪ್ಟ್ ಮಾಡೋಕ್ಕೆ ಹೋಗಲಿಲ್ಲ. ಅವನಿಗೆ ತುಂಬ ಚೆನ್ನಾಗಿ ಹೇಳ್ತಿದ್ದ ಅವನು, ಹ್ಯಾಪಿ ಬರ್ಡೇ ಸ್ವೀಟಿ ಅಂತ. ಆರ್ಯ ಅವನ ಕತೆ ಅವನದು. ಈಗ ನಮ್ಮ ಡ್ಯಾಡಿ ಫಸ್ಟು ಸ್ವೀಟಿ ಕೈಲಿ ಕೇಕ್ ಕಟ್ ಮಾಡಿಸ್ತಾ ಇದ್ದಾರೆ. ನೆಕ್ಸ್ಟು ನನ್ನ ತಮ್ಮ, ಇಲ್ಲಿ ನೋಡಿ ಫೋಟೋ ಸೆಷನ್ನು. ಫ್ಯಾಮ್ಲಿ ಎಲ್ಲ ಒಂದು ಹತ್ರ ಸೇರಿದ್ರೆ ಎಷ್ಟು ಫನ್ ಅನಿಸುತ್ತೆ ಅಲ್ವಾ. ನಮಗಂತೂ ತುಂಬ ಖುಷಿಯಾಗುತ್ತೆ. ಇವಾಗ ನಮ್ಮ ಮಮ್ಮಿ, ಎಲ್ಲರೂ ಒಬ್ಬೊಬ್ಬರೇ ಕೇಕ್ ತಿನ್ನಿಸ್ತಾ ಇದ್ದಾರೆ ನಮ್ಮ ಸ್ವೀಟಿಗೆ. ಈಗ ಸ್ವಾತಿ ನನ್ನ ತಮ್ಮನ ವೈಫು ಕೇಕ್ ತಿನ್ನಿಸ್ತಾ ಇರೋದು. ಪೇಪರ್ ಬ್ಲಾಸ್ಟ್ ಫಸ್ಟು ನಮ್ಮ ಆರ್ಯ ನೋಡಿ ಎಷ್ಟು ಹಠ ಮಾಡ್ತಿದ್ದಾನೆ ಅಂತ, ನಾನು ಬ್ಲಾಸ್ಟ್ ಮಾಡಬೇಕು ಅಂತ. ಸೊ ಇದೊಂದು ಮುಗ್ದೋದ್ರೆ ಅವನು ಆರಾಮಾಗಿರ್ತಾನೆ. ಇವಾಗ ಖುಷಿ ಆಗೋಯ್ತು ಅವನಿಗೆ. ಅದಕ್ಕೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದ ಅವನು. ಬರ್ಡೇ ಸ್ಟಾರ್ಟ್ ಆದಾಗಿಂದನೂ ಯಾವಾಗ ಪೇಪರ್ ಬ್ಲಾಸ್ಟ್ ಮಾಡೋದು ಅಂತ ಒಂದು ಹಿಂದೆ ದಿನವೇ ಅವನು ಹೇಳ್ತಿದ್ದ, ನಾನು ಪೇಪರ್ ಬ್ಲಾಸ್ಟ್ ಮಾಡ್ತೀನಿ ಅಂತ. ಕೇಕ್ ಅಂತೂ ತುಂಬ ಚೆನ್ನಾಗಿ ಕಾಣ್ತಿದೆ ಅಲ್ವಾ. ಯಾವ ಕಲರ್ ಆದರೆ ಏನಂತೆ, ಟೇಸ್ಟ್ ಕೂಡ ಸೂಪರಾಗಿತ್ತು. ಇದು ಕೂಡ ಕಸ್ಟಮೈಸ್ಡ್ ಕೇಕೇನೆ.
ತುಂಬ ಚೆನ್ನಾಗಿತ್ತು. ಇದು 3 kg ಇತ್ತು ಈ ಒಂದು ಕೇಕು. ಈಗ ನಾನು ವಿಡಿಯೋ ಮಾಡೋದ್ರಲ್ಲಿ ತುಂಬ ಬ್ಯುಸಿಯಾಗಿದ್ದೆ. ನನ್ನ ಡ್ರೆಸ್ ಈ ರೀತಿ ಕಾಣ್ತಿತ್ತು. ನನಗಂತೂ ತುಂಬ ಇಷ್ಟ ಇದೆ ಈ ಡ್ರೆಸ್ ಅಂದರೆ. ಇವರು ನಮ್ಮ ಅಜ್ಜಿ, ನಾನಂದರೆ ತುಂಬ ಇಷ್ಟ ನಮ್ಮ ಅಜ್ಜಿಗೆ, ನಮ್ಮ ಮಮ್ಮಿ ಅವರಮ್ಮ. ಈಗ ನಮ್ಮ ಅತ್ತೆ ಹಾಗೆಯೇ ನಮ್ಮ ಆಂಟಿ ಎಲ್ಲರೂ ಒಬ್ಬೊಬ್ಬರಾಗಿ ಬಂದು ಸ್ವೀಟಿಗೆ ಕೇಕ್ ತಿನ್ನಿಸ್ತಿದ್ರು. ಈಗ ಮಕ್ಕಳಿಗೆ ಎಲ್ಲರಿಗೂ ನಮ್ಮ ಮಮ್ಮಿ ಕೇಕ್ ಸರ್ವ್ ಮಾಡ್ತಿದ್ದಾರೆ. ಇವರು ನನ್ನ ತಂಗಿ, ಕಸಿನ್ ಸಿಸ್ಟರು, ಅವರ ಹಸ್ಬೆಂಡು. ಇವರು ಕೂಡ ನನ್ನ ಕಸಿನ್ ಸಿಸ್ಟರ್ಸೇನೆ, ಇವರಿಬ್ಬರು ಟ್ವಿನ್ಸು. ಈಗಾಗಲೇ ನನ್ನ ಗೃಹ ಪ್ರವೇಶ ಬ್ಲಾಗಲ್ಲಿ ಇವರೆಲ್ಲರೂ ನೀವು ನೋಡೇ ಇರ್ತೀರಾ. ಇವರು ಕೂಡ ನನ್ನ ಕಸಿನ್ ಸಿಸ್ಟರೇ. ನಾವು ತುಂಬ ಜನ ಇದ್ದೀವಿ ಕಸಿನ್ಸು. ಸೊ ಈಗ ಆಲ್ಮೋಸ್ಟ್ ಕೇಕ್ ಸರ್ವ್ ಎಲ್ಲ ಮಾಡಿ ಆಗಿದೆ. ಇನ್ನು ನಾನು ಮಕ್ಕಳಿಗೆ ಏನಾದರೂ ಸ್ವಲ್ಪ ಡ್ಯಾನ್ಸು ರೀತಿ ಮಾಡಿಸೋಣ ಅಂತ ಆಲೋಚನೆ ಮಾಡ್ತಾ ಇದ್ದೆ. ಈ ಹುಡುಗರು ನಾನು ಹೇಳೋದಕ್ಕೂ ಮುಂಚೆನೇ ಸ್ಟಾರ್ಟ್ ಮಾಡ್ಕೊಂಡಿದ್ರು. ನಮ್ಮ ಅಂಕಲ್ ಇವರು, ನಮ್ಮ ಅತ್ತೆಯವರು ಇವರಿಬ್ಬರು, ಇನ್ನು ಇಬ್ಬರು ಅತ್ತೆಯವರು ಬಂದಿಲ್ಲ. ತುಂಬ ಕಾಮಿಡಿ ಮಾಡ್ತಿರ್ತಾರೆ ನಮ್ಮ ಅತ್ತೆಯವರು. ಇಲ್ಲಿ ನೋಡಿ ನಮ್ಮ ಜಮ್ಸ್ ಕಳ್ಳ ಒಂದೊಂದೇ ಜಮ್ಸ್ ಕಿತ್ಕೊಂಡು ತಿಂತಾ ಇದ್ದಾರೆ ಈ ಮಕ್ಕಳು. ಇಲ್ಲಿ ನಮ್ಮ ಆರ್ಯಾಗೂ ನನ್ನ ತಮ್ಮ ಕೇಕ್ ಹಾಕ್ಕೊಟ್ಬಿಟ್ಟ ಕುತ್ಕೊಂಡು ತಿನ್ನು ಅಂತ. ನಮ್ಮ ಆರ್ಯ ಸೆಲೆಕ್ಟ್ ಮಾಡ್ಕೊಂಡಿರೋ ಪ್ಲೇಸು ಎಲ್ಲಿ ಕುತ್ಕೊಂಡು ತಿಂತಿದ್ದಾನೆ ಅನ್ನೋದು ತುಂಬ ಫನ್ನಿ ಆಗಿರುತ್ತೆ. ನೆಕ್ಸ್ಟ್ ಮುಂದೆ ವಿಡಿಯೋಲ್ಲಿ ಅದು ಬರುತ್ತೆ ನೋಡಿ. ಇಲ್ಲಿ ನೋಡಿ ಮಕ್ಕಳೆಲ್ಲ ಆಟ ಆಡಿಕೊಂಡು ಕೇಕ್ ತಿನ್ಕೊಂಡಿದ್ದಾರೆ. ಈ ಕೇಕ್ನ ಕಟ್ ಮಾಡೋದೇ ಒಂದು ದೊಡ್ಡ ಟಾಸ್ಕ್ ಆಗೋಗಿತ್ತು ನಮ್ಮ ಮಮ್ಮಿಗೆ. ಯಾವ ಕಡೆಯಿಂದ ಕಟ್ ಮಾಡೋಕ್ಕೂ ಆಗ್ತಿರ್ಲಿಲ್ಲ. ಅದು ಒಂಥರ ರೌಂಡ್ ಶೇಪಲ್ಲಿ ಇತ್ತಲ್ವ, ಸೊ ಅದರಿಂದ ಲಾಸ್ಟಲ್ಲಿ ಬಂದಿದ್ದಾರೆ ನಮ್ಮ ಮಾವ ಇವರು. ನೋಡಿ ನಮ್ಮ ಆರ್ಯ ಇಲ್ಲಿ ಕುತ್ಕೊಂಡಿದ್ದಾನೆ. ನೋಡೇ ಇಲ್ಲ ನಾವು ಅವನಲ್ಲಿ ಕುತ್ಕೊಂಡಿರೋದು. ಎಲ್ಲೋದ ಆರ್ಯ ಅಂತ ಸುತ್ತು ನೋಡ್ಕೊಂಬಂದು ನೋಡಿದ್ರೆ ಆ ಸೈಡಲ್ಲಿ ಮೂಲೆಯಲ್ಲಿ ಕುತ್ಕೊಂಡು ತಿಂತಿದ್ದಾನೆ ಕೇಕ್ನ. ಇನ್ನು ಅವಳಿಗೆ ಒಂದು ಕ್ಯಾಪ್ ಇಟ್ಟು ಒಂದು ಫೋಟೋ ತೆಗಿಯೋಣ ಅಂದರೆ ಅವಳು ತೆಗೆಸ್ಕೊತಾನೆ ಇರಲಿಲ್ಲ. ಹರಸಾಹಸ ಪಟ್ವಿ, ಕೊನೆಗೂ ಆಗಲಿಲ್ಲ. ಇನ್ನು ಈಗ ನೋಡ್ರಿ ಡ್ಯಾನ್ಸಿಂಗ್ ಟೈಮ್. ಆರ್ಯ ನೋಡಿ ಪಾಪ ಮಸ್ತಾಗಿ ಡ್ಯಾನ್ಸ್ ಮಾಡ್ತಿದ್ದಾನೆ. ಮಕ್ಕಳೆಲ್ಲರೂ ಅಷ್ಟೇ, ಅಂದರೆ ಕೆಲವರು ನಾಚಿಕೆ ಪಟ್ಕೊತಾ ಇದ್ದರು. ಆರ್ಯ ಏನಿಲ್ಲ, ಸಿಕ್ಕಾಪಟ್ಟೆ ಡ್ಯಾನ್ಸ್ ಮಾಡಿಬಿಟ್ಟ. ಇನ್ನು ನಮ್ಮ ಸ್ವೀಟಿನೂ ಅಷ್ಟೇ ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ಲು. ನನಗೆ ಅವಳು ಫ್ರಾಕಲ್ಲಿ ತುಂಬ ಕ್ಯೂಟಾಗಿ ಕಾಣಿಸ್ತಿದ್ಲು. ಇಲ್ಲಿ ನೋಡಿ ಅವ್ರ ತಾತ ಜೊತೆ ಸ್ಟೆಪ್ಸ್ ಆಗ್ತಾ ಇದ್ದಾರೆ ಇವರಿಬ್ರು. ಅವ್ರ ಮಾವ ಕೂಡ ಜಾಯಿನ್ ಆಗಿಬಿಟ್ಟ, ಆರ್ಯ ಅವ್ರ ಮಾವ. ಇಲ್ಲಿ ಲೈಟಾಗಿ ಫೋಟೋ ಸೆಷನ್. ಇವರೆಲ್ಲರೂ ನಮ್ಮ ಕಸಿನ್ಸು. ಹೇಗಿದೆ ನಮ್ಮ ಗ್ಯಾಂಗು? ಇನ್ನ ತುಂಬಾ ದೊಡ್ಡದಿದೆ ನಮ್ಮ ಗ್ಯಾಂಗು. ಇನ್ನ ಫ್ಯೂಚರ್ ಅಲ್ಲಿ ನನ್ನ ವಿಡಿಯೋಸ್ನ ನೀವು ಫಾಲೋ ಮಾಡ್ತಾ ಇದ್ರೆ ಗೊತ್ತಾಗುತ್ತೆ ಹೇಗಿದೆ ಅಂದ್ಬಿಟ್ಟು ನಮ್ಮ ಫ್ಯಾಮಿಲಿ. ಓಕೆ, ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತಾ ಇದ್ದೀನಿ. ಇಲ್ಲಿ ನಾನು ನಮ್ಮ ಫೋಟೋ ಸೆಷನ್ ಕೆಲವೊಂದು ಫೋಟೋಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊತಿದ್ದೀನಿ. ನಮ್ಮ ಆರ್ಯ ಅಂತೂ ಫುಲ್ ಖುಷಿಯಾಗಿದ್ದ ಅತ್ತೆ ಮಾವ ಜೊತೆ. ಇನ್ನೂ ಕೆಲವೊಂದು ಫೋಟೋಸ್ನ ವಿಡಿಯೋ ಎಂಡಿಂಗಲ್ಲಿ ಹಾಕಿರ್ತೀನಿ, ಮಿಸ್ ಮಾಡದೆ ನೋಡಿ. ನಮ್ಮ ಮಮ್ಮಿ ಮತ್ತು ನಮ್ಮ ಡ್ಯಾಡಿ ಅಂತೂ ಈ ರೆಡ್ ಸ್ವೆಟ್ ಶರ್ಟಲ್ಲಿ ಸೂಪರಾಗಿ ಕಾಣಿಸ್ತಿದ್ರು. ಮಮ್ಮಿ ಕೂಡ ಅಷ್ಟೇ.
ಈ ಫೋಟೋಸ್ ಆಗಲಿ ವೀಡಿಯೋಸ್ ಆಗಲಿ ನಮಗೆ ಲೈಫ್ ಟೈಮ್ ಮೆಮೊರೀಸ್ ಆಗಿಬಿಡುತ್ತೆ. ನಾನು ಊರಿಗೆ ಬಂದರೆ ನಮ್ಮ ಸ್ವೀಟಿ ಆರ್ಯ ಇಬ್ಬರು ಕಿತ್ತಾಡೋದು ಇದೊಂದೇ ವಿಷಯಕ್ಕೆ. ಆರ್ಯ ಅವ್ರ ಅಮ್ಮಮ್ಮ ಬೇಕು ಅಂತ, ನಮ್ಮ ಸ್ವೀಟಿ ನಮ್ಮ ನಾನ್ನ ಬೇಕು ಅಂತ ಇಬ್ಬರು ಕಿತ್ತಾಡ್ತಾ ಇರ್ತಾರೆ. ಇಬ್ರಿಗೂ ಎಷ್ಟು ಇಷ್ಟನೋ ಅವ್ರ ಅಜ್ಜಿ ಅಂದರೆ. ಮಾವ ಅಳಿಯ ಇಬ್ಬರು ಮ್ಯಾಚಿಂಗ್ ಡ್ರೆಸ್ಸಲ್ಲಿ ಮಿಂಚ್ತಿದ್ದಾರೆ. ಇನ್ನು ಫೈನಲಿ ಊಟಕ್ಕೆ ನಾವು ಲೈಟಾಗಿ ಕೇಕ್ ಎಲ್ಲ ಜಾಸ್ತಿ ತಿಂದಿರ್ತೀವಲ್ವ ಅಂದ್ಬಿಟ್ಟು ಸ್ವಲ್ಪ ಟೊಮ್ಯಾಟೊ ಬಾತ್ ಹಾಗೆ ಕರ್ಡ್ ರೈಸ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು ಟೇಸ್ಟು. ನಮ್ಮ ಮಮ್ಮಿ ಮತ್ತು ಸ್ವಾತಿ ಇಬ್ಬರು ಮಾಡಿದರು. ಸೊ ಗೈಸ್, ವಿಡಿಯೋ ನೋಡಿದ್ರಿ ಅಲ್ವಾ, ಹೇಗಿತ್ತು ನಮ್ಮ ಸೆಲೆಬ್ರೇಷನ್ ಅಂದ್ಬಿಟ್ಟು. ಸೊ ಐ ಹೋಪ್ ಈ ವಿಡಿಯೋ ನೀವು ಎಂಜಾಯ್ ಮಾಡಿದ್ದೀರಾ ಅನ್ಕೊಂತಾ ಇದ್ದೀನಿ. ಇವತ್ತಿನ ಶುಭ ನುಡಿ ಏನಪ್ಪಾ ಅಂದ್ರೆ, ಸೋಲದೆ ಗೆದ್ದರೆ ಮಂದಹಾಸ, ಸೋತು ಗೆದ್ದರೆ ಇತಿಹಾಸ. ಹೇಗಿದೆ ಈ ಶುಭ ನುಡಿ? ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತಾ ಇದ್ದೀನಿ. ಒಂದ್ ವೇಳೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ, ಹಾಗಾದ್ರೆ ನಾನು ನಿಮ್ಮನ್ನ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.